Okay, good morning, all of you. So today new topic is properties of solids. So properties of solids ಅಲ್ಲಿ ನೋಡೋದಾದ್ರೆ ನಿಮಗೆ okay. So properties of solids ಇಂದ ಫಸ್ಟ್ ಬೇಸಿಕ್ಸ್ ಆಫ್ ಸಾಲಿಡ್ಸ್ ನೋಡೋಣ. ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಶೇಪ್ ಅಂಡ್ ಡಿಸ್ಟೆನ್ಸ್ ಬೌಂಡ್ರೀಸ್. ಸೊ ಯಾವುದೇ ಒಂದು ಸಾಲಿಡ್ ಆಬ್ಜೆಕ್ಟ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಒಂದು ಫುಟ್ಬಾಲ್ ತಗೊಳ್ಳಿ, ಸಾಲಿಡ್ ಆಬ್ಜೆಕ್ಟ್, ಒಂದು ಡಸ್ಟರ್ ತಗೊಳ್ಳಿ. ಸೊ ಎಲ್ಲದಕ್ಕೂ ಅದರದೇ ಆದಂತಹ ಒಂದು ಡೆಫಿನೆಟ್ ಶೇಪ್ ಇರುತ್ತೆ. ಸೊ ಅಂತದನ್ನ ನಾವೇನಂತ ಕರಿತೀವಿ, ಸಾಲಿಡ್ಸ್ ಅಂತ ಡಿಫೈನ್ ಮಾಡಬಹುದು. ಸಾಲಿಡ್ಸ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್, ಒಂದು ವಾಲ್ಯೂಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸರ್ಕ್ಯುಲರ್ ಇದ್ರೆ ಸರ್ಕ್ಯುಲರ್ ವಾಲ್ಯೂಮ್, ರೆಕ್ಟಾಂಗಲ್ ಇದ್ರೆ ರೆಕ್ಟಾಂಗುಲರ್ ವಾಲ್ಯೂಮ್, ಸ್ಕ್ವಯರ್ ಇದ್ರೆ ಸ್ಕ್ವಯರ್ ವಾಲ್ಯೂಮ್. ಈ ರೀತಿ ಅದರದೇ ಆದಂತಹ ಒಂದು ಡೆಫಿನೆಟ್ ವಾಲ್ಯೂಮ್ಸ್ ಇರುತ್ತೆ. ಅದಕ್ಕೆ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ. ಓಕೆ, ಸೊ ದೇ ಹ್ಯಾವ್ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ. ಸೊ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ ಅಂದ್ರೆ ಸೊ ಸಾಲಿಡ್ಸ್ ಆಲ್ಮೋಸ್ಟ್ ಆಲ್ ಸೊ ಡಸ್ ನಾಟ್ ಕಂಪ್ರೆಸ್ ಮಾಡೋದಕ್ಕೆ ಆಗಲ್ಲ. ಸೊ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಕಂಪ್ರೆಸಿಬಲ್, ಆಯ್ತಾ. ಸೊ 0.1%, 2%, 3% ಕಂಪ್ರೆಸ್ ಮಾಡಬಹುದು, ಅದ್ರ ಮೇಲೆ ಕಂಪ್ರೆಸ್ ಮಾಡಕ್ಕಾಗಲ್ಲ. ಅದಕ್ಕೆ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ. ಸೊ ದೇ ಆರ್ ರಿಜಿಡ್, ದೇರ್ ಶೇಪ್ ಕೆನಾಟ್ ಬಿ ಚೇಂಜ್. ರಿಜಿಡ್ ಇನ್ ಸ್ಟ್ರಕ್ಚರ್. ಸೊ ರಿಜಿಡ್ ಮೀನ್ಸ್ atoms in between the atom, the structure of the atoms in between the space are closely packed. ಸೊ ಆಟಮ್ಸ್ ಗಳು ಒಂದಕ್ಕೊಂದಕ್ಕೆ ಏನಾಗಿರುತ್ತೆ, ತುಂಬಾ ಕ್ಲೋಸ್ ಆಗಿರುತ್ತೆ. ಸೊ ತುಂಬಾ ಕ್ಲೋಸ್ ಆಗಿದ್ದಾಗ ಆ ಸ್ಟ್ರಕ್ಚರ್ಸ್ ಅನ್ನ ನಾವೇನಂತ ಡಿಫೈನ್ ಮಾಡ್ತೀವಿ, ರಿಜಿಡ್ ಸ್ಟ್ರಕ್ಚರ್, ರಿಜಿಡ್ ಇನ್ ನೇಚರ್ ಅಂತ ಡಿಫೈನ್ ಮಾಡ್ತೀವಿ. ಸೊ ದೇರ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಮ್ಯಾಕ್ಸಿಮಮ್. ಸೊ ಯಾವುದೇ ಒಂದು ನೀವು ಸಾಲಿಡ್ ಆಬ್ಜೆಕ್ಟ್ ತಗೊಳ್ಳಿ, ಸೊ ಆಬ್ಜೆಕ್ಟ್ ಇಸ್ ಆಲ್ವೇಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್, ಇಂಟರ್ಮಾಲಿಕ್ಯುಲರ್. ಈ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಏನಿರುತ್ತೆ, ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಒಂದು ಮಾಲಿಕ್ಯುಲರ್ ಫೋರ್ಸ್ ಇರುತ್ತೆ. ಆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿರುತ್ತೆ ಯಾವಾಗ್ಲೂ ಕೂಡ ಜಾಸ್ತಿ ಇರುತ್ತೆ. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದ್ದಾಗ ಸೊ ಏನಾಗ್ತಾ ಹೋಗುತ್ತೆ, ಸೊ ಇದು ಫ್ಲೋ ಆಗಲ್ಲ. ಸೊ ಒಂದೇ ಕಡೆ ನಿಂತಿರುತ್ತೆ. ಮಾಲಿಕ್ಯುಲರ್ ಸ್ಪೇಸ್ ಕಡಿಮೆ ಇದ್ದಾಗ ಇಟ್ ಕ್ಯಾನ್ ಬಿ ಫ್ಲೋ ಈಸಿಲಿ. ಸೊ ಅದಕ್ಕೋಸ್ಕರ ಸಾಲಿಡ್ಸ್ ಫ್ಲೋ ಆಗೋದಿಲ್ಲ, ಹಾಗೆ ನಿಂತಿರ್ತವೆ. ಇಟ್ ರಿಕ್ವೈರ್ಸ್ ಸಮ್ ಫೋರ್ಸ್. ದ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಇಸ್ ಮಿನಿಮಮ್. ಕೈನೆಟಿಕ್ ಎನರ್ಜಿ ಕಡಿಮೆ ಇರುತ್ತೆ. ಸೊ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದ್ದಿದ್ರೆ ಫ್ಲೋ ಆಗೋದು. ಕೈನೆಟಿಕ್ ಎನರ್ಜಿ ಯಾವಾಗ ಕಡಿಮೆ ಇರುತ್ತೆ, ಸೊ ಒಂದೇ ಕಡೆ ರೆಸ್ಟ್ ಅಲ್ಲಿ ಇರುತ್ತೆ, ಯಾವುದೇ ನೀವು ಸಾಲಿಡ್ ಆಬ್ಜೆಕ್ಟ್ ಗಳನ್ನ ತಗೊಂಡ್ರೆ. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಕೇಳಬಹುದು. ಸಾಲಿಡ್ಸ್ ಅಲ್ಲಿ ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಶೇಪ್, ಸಾಲಿಡ್ಸ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್, ಸೊ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ, ರಿಜಿಡ್ ಇನ್ ಸ್ಟ್ರಕ್ಚರ್, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಮ್ಯಾಕ್ಸಿಮಮ್, ದ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಇಸ್ ಮಿನಿಮಮ್. ಕ್ಲಿಯರ್? ನೆಕ್ಸ್ಟ್, ಡಿಫೈನ್ ಎಲಾಸ್ಟಿಸಿಟಿ ಅಂಡ್ ಪ್ಲಾಸ್ಟಿಸಿಟಿ. ನೀವು ಇದನ್ನ ಫಸ್ಟ್ ಇಯರ್ ಸೈನ್ಸ್ ಅಲ್ಲೇ ಓದಿರ್ತೀರಾ. ಎಲಾಸ್ಟಿಸಿಟಿ ಅಂದ್ರೆ ಏನು, ಪ್ಲಾಸ್ಟಿಸಿಟಿ ಅಂದ್ರೆ ಏನು ಅಂತ. ಸೊ ಒಂದ್ಸಲ ನೋಡ್ಕೊಳ್ಳಿ. ದ ಪ್ರಾಪರ್ಟಿ ಆಫ್ ದ ಬಾಡಿ ಬೈ ವರ್ಚೂ ಆಫ್ ವಿಚ್ ದಿ ಟೆನ್ಸ್ ಟು ರೀಗೇನ್ ಇಟ್ಸ್ ಒರಿಜಿನಲ್ ಶೇಪ್ ಅಂಡ್ ಸೈಜ್. ದ ರಿಮೂವಲ್ ಆಫ್ ದ ಡಿಫಾರ್ಮೇಶನ್ ಫೋರ್ಸ್ ಈಸ್ ಕಾಲ್ಡ್ ಅಸ್ ದಿ ಎಲಾಸ್ಟಿಸಿಟಿ. ಸೊ ಎಲಾಸ್ಟಿಸಿಟಿ ಅಂದ್ರೆ ಏನ್ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಟಲ್ ಪೀಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಈ ಮೆಟಲ್ ಪೀಸ್ಗೆ ನಾನೇನ್ ಅಪ್ಲೈ ಮಾಡ್ತಾ ಇದ್ದೀನಿ, ಒಂದು ಲೋಡ್ ಅನ್ನ ಅಪ್ಲೈ ಮಾಡ್ತೀನಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಲೋಡ್ ಅಪ್ಲೈ ಮಾಡಿದಾಗ ಈ ಬಾಡಿ ಏನಾಗುತ್ತೆ, ಈ ಲೆಂತ್ ಸಮ್ ಇನ್ಕ್ರೀಸ್ ಆಗೋ ಚಾನ್ಸ್ ಇರುತ್ತೆ. ಆ ಲೋಡ್ ನ ರಿಲೀಸ್ ಮಾಡಿದಾಗ ಇಟ್ ಕಮ್ ಬ್ಯಾಕ್ ಟು ಒರಿಜಿನಲ್ ಸ್ಟೇಜ್. ಸಪೋಸ್ ಇಷ್ಟು ಇನ್ಕ್ರೀಸ್ ಆಗಿತ್ತು ಅಂತ ಇಟ್ಕೊಳ್ಳಿ. ಸೊ ಲೋಡ್ ನ ರಿಲೀಸ್ ಮಾಡಿದಾಗ ಅಗೇನ್ ಒರಿಜಿನಲ್ ಶೇಪ್ ಅಂಡ್ ಸೈಜ್ ಗೆ ಬಂದು ನಿಲ್ಬೇಕು. So then it is called as elasticity. It is the property of the body. When load is applied on a body, the body tends to deform. ಲೋಡ್ ಅಪ್ಲೈ ಮಾಡಿದಾಗ ಬಾಡಿ ಏನಾಗುತ್ತೆ, ಡಿಫಾರ್ಮ್ ಆಗುತ್ತೆ. ಲೋಡ್ ನ ರಿಲೀಸ್ ಮಾಡಿದಾಗ ಬಾಡಿ ಏನಾಗುತ್ತೆ, ಕಮ್ ಬ್ಯಾಕ್ ಟು ಇನಿಷಿಯಲ್ ಸ್ಟೇಜ್. ಇನಿಷಿಯಲ್ ಸ್ಟೇಜ್ ಬಂತು ಅಂದ್ರೆ ಅದನ್ನ ಎಲಾಸ್ಟಿಸಿಟಿ ಅಂತ ಕರಿತೀವಿ. ಪ್ಲಾಸ್ಟಿಸಿಟಿ ಅಂದ್ರೆ ಏನ್ ಗೊತ್ತಾ, ಅದಕ್ಕೆ ಆಪೋಸಿಟ್. ಸೊ ದ ಪ್ರಾಪರ್ಟಿ ಆಫ್ ದ ಬಾಡಿ ಬೈ ವರ್ಚೂ ಆಫ್ ವಿಚ್ ಟೆನ್ಸ್ ಟು ರಿಟೈನ್ ದಿ ಆಲ್ಟರ್ಡ್ ಸೈಜ್ ಅಂಡ್ ಶೇಪ್ ಆನ್ ದ ರಿಮೂವಲ್ ಆಫ್ ದಿ ಡಿಫಾರ್ಮೇಶನ್ ಫೋರ್ಸ್ ಇಸ್ ಕಾಲ್ಡ್ ಅಸ್ ದಿ ಪ್ಲಾಸ್ಟಿಸಿಟಿ. ಸೊ ಪ್ಲಾಸ್ಟಿಸಿಟಿ ನಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಲೋಡ್ ಅಪ್ಲೈ ಮಾಡಿದಾಗ ಬಾಡಿ ಏನಾಗುತ್ತೆ, ಡಿಫಾರ್ಮ್ ಆಗುತ್ತೆ. ಸೊ ಬಟ್ ಲೋಡ್ ನ ರಿಲೀಸ್ ಮಾಡಿದಾಗ, ಯಾವಾಗ ಲೋಡ್ ರಿಲೀಸ್ ಮಾಡ್ತೀವಿ, ಇಟ್ ಕೆನಾಟ್ ಬಿ achieved, it cannot becomes initial shape and size. Initial shape and size ಗೆ ಬರಲ್ಲ. ಅದಕ್ಕೆ ನಾವೇನಂತ ಡಿಫೈನ್ ಮಾಡ್ತೀವಿ, ಪ್ಲಾಸ್ಟಿಸಿಟಿ ಅಂತ ಡಿಫೈನ್ ಮಾಡ್ತೀವಿ. ಇನಿಷಿಯಲ್ ಸೈಜ್ ಮತ್ತೆ ಶೇಪ್ ಏನಾದ್ರು ರೀಚ್ ಆಗಿದ್ರೆ ಅದನ್ನ ಎಲಾಸ್ಟಿಸಿಟಿ ಅಂತ ಡಿಫೈನ್ ಮಾಡ್ತಿದ್ವಿ. ಕ್ಲಿಯರ್? ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಎಲಾಸ್ಟಿಸಿಟಿ ಅಂಡ್ ಪ್ಲಾಸ್ಟಿಸಿಟಿ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್, ಎಲಾಸ್ಟಿಕ್ ಬಾಡಿ, ಅನದರ್ ಒನ್ ಇಸ್ ಪ್ಲಾಸ್ಟಿಕ್ ಬಾಡಿ. ಎಲಾಸ್ಟಿಕ್ ಬಾಡೀಸ್ ನ ನೋಡೋದಾದ್ರೆ, ಎಲಾಸ್ಟಿಕ್ ಬಾಡೀಸ್ ರೀಗೇನ್ಸ್ ಒರಿಜಿನಲ್ ಡೈಮೆನ್ಷನ್ ಆಫ್ಟರ್ ರಿಮೂವಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್. ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ. ಫೋರ್ಸ್ ನ ರಿಮೂವ್ ಮಾಡಿದ ತಕ್ಷಣ ಒರಿಜಿನಲ್ ಶೇಪ್ ಬರೋಂತದ್ಗೆಲ್ಲ ಎಲಾಸ್ಟಿಕ್ ಬಾಡಿ ಅಂತ ಕರಿತೀವಿ. ಪ್ಲಾಸ್ಟಿಕ್ ಬಾಡಿ ಅಂತ ಯಾವ್ದಕ್ಕೆ ಕರಿತೀವಿ, ಡು ನಾಟ್ ರೀಗೇನ್ ಒರಿಜಿನಲ್ ಡೈಮೆನ್ಷನ್ ಆಫ್ಟರ್ ರಿಮೂವಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಕಾಲ್ಡ್ ಎಸ್ ಪ್ಲಾಸ್ಟಿಕ್ ಬಾಡಿ. ಸೊ ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಕ್ಲಿಯರ್?
So in elastic bodies, intermolecular force of attraction is very strong. It's very important point. Intermolecular force ಜಾಸ್ತಿ ಇದ್ರೆ elastic body ನಲ್ಲಿ it regains original shape and size. In a plastic body, intermolecular force of attraction weak ಇದ್ದಾಗ ಏನಾಗುತ್ತೆ ಮತ್ತೆ ಹಿಂದೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. So okay. So next, magnitude of external force required to change the dimension is larger. Magnitude of an external force is required to change the dimension is larger. So magnitude of external force is required to change the dimension is small. ಇದು ಸ್ಮಾಲ್ ಇರುತ್ತೆ ಡೈಮೆನ್ಷನ್ಸ್, ಇದು ಲಾರ್ಜರ್ ಇರುತ್ತೆ. ಸೊ ಎಲಾಸ್ಟಿಕ್ ಬಾಡೀಸ್ ನೋಡೋದಾದ್ರೆ, ಸೊ ಸ್ಟೀಲ್ ಈಸ್ ಒನ್ ಆಫ್ ದ ಬೆಸ್ಟ್ ಎಲಾಸ್ಟಿಕ್ ಬಾಡಿ. ಸೊ ಸ್ಟೀಲ್ ಅಂಡ್ another one is iron and quartz. These type of examples are elastic bodies. So plastic bodies ನೋಡೋದಾದ್ರೆ, plastic bodies ನ mud, so clay and ಪ್ಲಾಸ್ಟೋಸಿನ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಡಿಫೈನ್ ಮಾಡ್ತಾರೆ. ಪ್ಲಾಸ್ಟೋಸಿನ್ಸ್ ಎಲ್ಲ. ಸೊ ಪ್ಲಾಸ್ಟಿಕ್ ಬಾಡೀಸ್, ಇಟ್ ಕೆನಾಟ್ ಬಿ ರಿಗೇನ್ ಇಟ್ಸ್ ಒರಿಜಿನಲ್ ಶೇಪ್ ಅಂಡ್ ಸೈಜ್ ಆಫ್ಟರ್ ರಿಮೂವಲ್ ಆಫ್ ದ ಲೋಡ್ಸ್. ಸೊ ದಿಸ್ ಅ ಮೇಜರ್ ಡಿಫರೆನ್ಸ್ ಬಿಟ್ವೀನ್ elasticity and plasticity. Some examples of elastic bodies and plastic bodies. Okay, so intermolecular force of attraction, force of attraction. Next concept is stress. Define stress. The stress is defined as the force applied to the material per unit area is called as the stress. Stress is defined as the force applied to the material per unit area is called as stress. The maximum stress in a material can be stand before its break is called as breaking stress. So we no need to focus on breaking stress, only focus on stress. So stress, the major formula used to calculating the stress is equal to force divided by area. So force is F and A means area, F by A. So represented by sigma. So this is called as representing sigma stress. F is called as the force, A is called as the area. Yes, and it is a Newton meter to the power of -2 or Pascal. So Newton per meter square. Unit is Newton per meter square, or sometime so stress is called as Pascal. Both are same unit, Newton per meter square, or Newton into meter to the power of -2. Both are same. Clear? Next one, classification of stresses. So simple classification ಅಥವಾ basic classification ನೋಡೋದಾದ್ರೆ, types of stresses ನಲ್ಲಿ first one, stresses are basically classified into two types. So first one is a normal stress, second one is shear stress. Okay, so normal stress is again classified into two types. One is a tensile stress, another one is the compressive stress. So this is a basic classification. Suppose in-depth classification ಏನಾದ್ರು ನೋಡೋದಾದ್ರೆ stresses ನಲ್ಲಿ, so stress is further classified into, first one is simple stress, indirect stress and combined stress. Simple stress again classified into shear stress and normal stress. Normal stress again classified into tensile and compressive. So indirect stresses are torsional stress and bending stress are indirect stress. So combined stresses means combination of two or more stresses is called as combined stresses. The complete in-depth classification about stress. So next, types of stresses. ಸ್ಟ್ರೆಸ್ ನೋಡೋದಾದ್ರೆ ಯಾವ ರೀತಿ ಆಕ್ಟ್ ಆಗುತ್ತೆ ಅಂತ ಒಂದು ಬಾಡಿನ ಕನ್ಸಿಡರ್ ಮಾಡಿ. ಇಫ್ ಲೋಡ್ ಈಸ್ ಅಪ್ಲೈಡ್ ಲೈಕ್ ದಿಸ್, ಈ ರೀತಿ ಲೋಡ್ ಏನಾದ್ರು ಅಪ್ಲೈ ಆದ್ರೆ ಅದನ್ನ ಟೆನ್ಸೈಲ್ ಸ್ಟ್ರೆಸಸ್ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಯಾವ ರೀತಿ ಆಕ್ಷನ್ ಆಗ್ತಾ ಇರುತ್ತೆ ಅಂದ್ರೆ, ಸೊ ಪುಷಿಂಗ್ ಅಂಡ್ ಪುಲ್ಲಿಂಗ್ ಅಂತ ಎರಡು ಕಾನ್ಸೆಪ್ಟ್ ಇದೆ. ಇದು ಪುಲ್ ಆಗ್ತಿರುತ್ತೆ. ಸೊ ಈ ರೀತಿ ಪುಲ್ ಆಗೋದ್ರಿಂದಾಗಿ ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಸಪೋಸ್ ಈ ರೀತಿ ಪುಷ್ ಆದ್ರೆ ಇದು ಪುಷಿಂಗ್ ಆಕ್ಷನ್ ಅಂತ ಡಿಫೈನ್ ಮಾಡ್ತೀವಿ. ಇದು ಬಾಡಿ, ಇದು ಲೋಡ್ ಅಪ್ಲೈ ಆಗ್ತಾ ಇರೋದು. ಸೊ ಈ ರೀತಿ ಪುಷಿಂಗ್ ಲೋಡ್ ಅಪ್ಲೈ ಆದ್ರೆ ಸೊ ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಸಪೋಸ್ ಇದು ಬಾಡಿ ಇದೆ, ಈ ರೀತಿ ಏನಾದ್ರು ಫೋರ್ಸ್ ಅಪ್ಲೈ ಆದ್ರೆ, ಸೊ ಯಾವ ರೀತಿ, ಸೊ ಟಾಪ್ ಲೇಯರ್ ಮತ್ತೆ ಬಾಟಮ್ ಲೇಯರ್ ನಲ್ಲಿ ಏನಾದ್ರು ಫೋರ್ಸ್ ಅಪ್ಲೈ ಆದ್ರೆ ಶಿಯರ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಯಾವ್ದೋ ಒಂದು ಬಾಡಿ ಇದೆ, ಸೊ ಇಲ್ಲಿ ಏನಾದ್ರು ಲೋಡ್ ಅಪ್ಲೈ ಆಯ್ತು ಅಂದ್ರೆ, ಸೊ ಇಲ್ಲಿ ಬೆಂಡಿಂಗ್, ಸೊ ಬೆಂಡಿಂಗ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಸೊ ಟೆನ್ಸೈಲ್ ಸ್ಟ್ರೆಸ್, ಕಂಪ್ರೆಸಿವ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಅಂಡ್ ಬೆಂಡಿಂಗ್ ಸ್ಟ್ರೆಸ್. ಓಕೆ, ಮೇಜರ್ ಸ್ಟ್ರೆಸಸ್. ಟೆನ್ಸೈಲ್ ಸ್ಟ್ರೆಸ್ ನ ನೋಡೋಣ. ಸೊ ವೆನ್ ಮೆಕ್ಯಾನಿಕಲ್ ಕಾಂಪೊನೆಂಟ್ ಸಬ್ಜೆಕ್ಟೆಡ್ ಟು ಟೂ ಈಕ್ವಲ್ ಅಂಡ್ ಆಪೋಸಿಟ್ ಆಕ್ಸಿಯಲ್ ಪುಲ್. ನಾನು ಹೇಳಿದೆ ಟೂ ಈಕ್ವಲ್, ಈ ಕಡೆನೂ ಒಂದು ಫೋರ್ಸ್ ಇದೆ, ಈ ಕಡೆನೂ ಒಂದು ಫೋರ್ಸ್ ಇದೆ. ಇದು ಏನಾಗ್ತಾ ಇದೆ, ಈಕ್ವಲ್ ಅಂಡ್ ಆಪೋಸಿಟ್ ಪುಲ್ಸ್ ಆಯ್ತಾ, ಕಾಲ್ಡ್ as axial tensile force. Then it is stress is induced, is called as tensile stress. So axial force ಏನಾದ್ರು ಅಪ್ಲೈ ಆಯ್ತು ಅಂದ್ರೆ ಈಕ್ವಲ್ ಅಂಡ್ ಆಪೋಸಿಟ್, so then developed stresses is called as a tensile stress. Example, connecting rod. Clear? Next, direct stresses is a compressive stress. Compressive stress is equal to resisting force divided by cross sectional area, ಅಥವಾ applied force divided by cross sectional area. So compressive strain is equal to decrease in length divided by original length. So change in length by original length. So minus sign indicating the length is decreases. Okay, resisting force. Suppose compressive load ನಲ್ಲಿ, compressive stress ನಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ನೋಡಿ ನಾರ್ಮಲ್ ಆಗಿ ಈ ರೀತಿ ಲೋಡ್ ಆಗ್ತಾ ಇರುತ್ತೆ.
ಸೊ ಇದು ಕೂಡ ಇನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ರೀತಿ ಆಕ್ಟ್ ಆಗ್ತಾ ಇರುತ್ತೆ. ಸೊ ಇನ್ಸೈಡ್ ನಲ್ಲಿ ಲೆಂತ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಿರುತ್ತೆ. ಲೆಂತ್ ಯಾವಾಗ ಡಿಕ್ರೀಸ್ ಆಗೋದಕ್ಕೆ ಟ್ರೈ ಮಾಡ್ತಿರುತ್ತೆ, ಸೊ ಅವಾಗ ಡೆವಲಪ್ ಆಗಂತದ್ದು ಕಂಪ್ರೆಸಿವ್ ಸ್ಟ್ರೆಸ್. ಕ್ಲಿಯರ್. ನೆಕ್ಸ್ಟ್ ಶಿಯರ್ ಸ್ಟ್ರೆಸ್. ಶಿಯರ್ ಸ್ಟ್ರೆಸಸ್ ಆರ್ ಇಂಡ್ಯೂಸ್ಡ್. Shear stresses are induced in a body when subjected to a two equal and opposite forces which are acting tangentially. This is very important. ಸೊ ಟ್ಯಾಂಜೆನ್ಶಿಯಲ್ ಆಗಿ ಏನಾದ್ರೂ ಲೋಡ್ ಆಗ್ತಾ ಆಯ್ತು ಅಂತ ಅಂದ್ರೆ ನಮಗೆ ಏನ್ ಡೆವಲಪ್ ಆಗುತ್ತೆ, ಶಿಯರ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಆಕ್ಸಿಯಲ್ ಪುಲ್ ಏನಾದ್ರು ಆಕ್ಟ್ ಆಯ್ತು ಅಂದ್ರೆ ಡೆವಲಪ್ ಆಗುತ್ತೆ, ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಆಕ್ಸಿಯಲ್ ಪುಷ್ ಏನಾದ್ರು ಆಕ್ಟ್ ಆಗ್ತಾ ಇದೆ ಅಂದ್ರೆ ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಸೊ ಟ್ಯಾಂಜೆನ್ಶಿಯಲ್ ಲೋಡ್ is applied on a body across the resisting section as a result which the body tends to shear off the across the section. ಸೊ ನೋಡಿ ಈ ರೀತಿ ಸೊ ಲೋಡ್ ಆಗ್ತಾ ಇದ್ರೆ ಸೊ ಡೆವಲಪ್ ಆಗಂತದ್ದು ಶಿಯರ್ ಸ್ಟ್ರೆಸ್. ಇದಕ್ಕೆ ನಾವು ಟ್ಯಾಂಜೆನ್ಶಿಯಲಿ ಅಕ್ರಾಸ್ ದಿ ರೆಸಿಸ್ಟಿಂಗ್ ಸೆಕ್ಷನ್ಸ್ ಅಂತ ಡಿಫೈನ್ ಮಾಡ್ತೀವಿ. ನೆಕ್ಸ್ಟ್ ಸ್ಟ್ರೈನ್ ಕಾನ್ಸೆಪ್ಟ್ ನೋಡೋಣ. ಸ್ಟ್ರೈನ್ ಡಿಫೈನ್ ಮಾಡೋದು ನಿಮಗೆಲ್ಲ ಜನರಲ್ ಡೆಫಿನಿಷನ್ ಚೆನ್ನಾಗಿ ಗೊತ್ತಿರುತ್ತೆ. ಸ್ಟ್ರೈನ್ ಇಸ್ ಡಿಫೈನ್ಡ್ ಆಸ್ ಸಿಂಪ್ಲಿ ಕಾಲ್ಡ್ ಆಸ್ change in length divided by original length is called as strain. So the internal force generated within the material, internal force opposes the mechanical deformation or relative change, shape and size. Mathematically is known as strain. So strain is actually defined as extension divided by length, or change in length by original length. So change in length divided by original length. So delta L is called as extension measured in meter. So L is original length measured in meter. ಸೊ ಸ್ಟ್ರೈನ್ ಯಾವ ರೀತಿ ಡೆವಲಪ್ ಆಗುತ್ತೆ ಅಂದ್ರೆ ಯಾವುದೋ ಒಂದು ಬಾಡಿ ಮೇಲೆ ಲೋಡ್ ಅಪ್ಲೈ ಮಾಡಿ ಆ ಬಾಡಿ ಡಿಫಾರ್ಮ್ ಆಗುತ್ತೆ. ಸೊ ಬಾಡಿ ಡಿಫಾರ್ಮ್ ಆಗುತ್ತೆ. ಹೌ ಮಚ್ ಅಮೌಂಟ್ ಆಫ್ ಡಿಫಾರ್ಮೇಶನ್ ಇಸ್ ಟೇಕಿಂಗ್ ಪ್ಲೇಸ್. ಸೊ ಯಾವ್ದಾದ್ರು ಒಂದು ಬಾಡಿ ಕನ್ಸಿಡರ್ ಮಾಡಿ, ಇಫ್ ಲೋಡ್ ಈಸ್ ಅಪ್ಲೈಡ್ ಆನ್ ದ ಬಾಡಿ ಇಸ್ ಟೆನ್ಸ್ ಟು ಡಿಫಾರ್ಮ್ ಲೈಕ್ ದಿಸ್. ಈ ರೀತಿ ಡಿಫಾರ್ಮ್ ಆಗುತ್ತೆ. ಸೊ ದಿಸ್ ಮಚ್ ಅಮೌಂಟ್ ಆಫ್ ಡಿಫಾರ್ಮೇಶನ್ ಇಸ್ ಟೇಕಿಂಗ್ ಪ್ಲೇಸ್. ಕ್ಲಿಯರ್. ಸೊ ಎಷ್ಟು ಅಮೌಂಟ್ ಆಫ್ ಡಿಫಾರ್ಮೇಶನ್ ನಡೆಯುತ್ತೆ, ಸೊ ಅದನ್ನ ನಾವೇನಂತ ಡಿಫೈನ್ ಮಾಡ್ತೀವಿ, ಸ್ಟ್ರೈನ್. ಅದನ್ನು ಯೂಸ್ ಮಾಡ್ಕೊಂಡ್ರೆ ಸ್ಟ್ರೈನ್ ಬರುತ್ತೆ. ಸ್ಟ್ರೈನಿಗೆ ಇಲ್ಲೇ ಫಾರ್ಮುಲಾ ಇದೆ. ಸೊ ಸ್ಟ್ರೈನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಆಫ್ ಎ ಬಾಡಿ. ಕ್ಲಿಯರ್. ಸೊ ಸ್ಟ್ರೈನ್ ಇಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಸ್ಟ್ರೈನ್ ಯಾವುದೇ ರೀತಿ ಡೈಮೆನ್ಷನ್ ಇಲ್ಲ. ಏನಕ್ಕೆ ಅಂದ್ರೆ ಚೇಂಜ್ ಇನ್ ಲೆಂತ್ ಸೇಮ್ ಯೂನಿಟ್ ಇರುತ್ತೆ, ಲೆಂತ್ ಸೇಮ್ ಯೂನಿಟ್ ಇರುತ್ತೆ, ಎರಡು ಸೇಮ್ ಯೂನಿಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಹಂಗಾಗಿ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಅಂಡ್ ಆಸ್ ನೋ ಯೂನಿಟ್ಸ್ ಆಸ್ ಇಟ್ ಇಸ್ ಎ ರೇಷಿಯೋ ಆಫ್ ಟೂ ಲೆಂತ್. ಎಸ್, ರೇಷಿಯೋ ಆಫ್ ಟೂ ಲೆಂತ್ಸ್ ಮೆಜರ್ಡ್ ಇನ್ ಮೀಟರ್. So when a material is stretched, a change in length and the strain is a positive. When length is compressed, the change in length is strain is called as negative. So compressive ಇದ್ದಾಗ so negative ಇರುತ್ತೆ. So tensile ಇದ್ದಾಗ so ಏನಿರುತ್ತೆ, positive ಇರೋಂಥದ್ದು strain. Clear? Next, another definition of strain, also known as unit deformation of strain, ratio of change in dimension caused by the applied force and original dimensions. So this is the original dimension of a body. So next, this is the change in dimension of the body. So this is called as a deformation. So measured here, this is called as delta divided by so original length. So change in length divided by original length is called as the strain. Clear? So where delta is the deformation, so L is the original length of the object. So next, types of strains ನೋಡೋದಾದ್ರೆ ಒಂದು ಟೆನ್ಸೈಲ್ ಸ್ಟ್ರೈನ್ ಅಂತ ಇದೆ, ಕಂಪ್ರೆಸಿವ್ ಸ್ಟ್ರೈನ್ ಇದೆ, ಶಿಯರ್ ಸ್ಟ್ರೈನ್ ಇದೆ, ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಇದೆ. ಸೊ ಟೆನ್ಸೈಲ್ ಸ್ಟ್ರೈನ್ ನಲ್ಲಿ ಯಾವ ರೀತಿ ಫೋರ್ಸ್ ಆಕ್ಟ್ ಆಗುತ್ತೆ ಅಂತ ಗೊತ್ತಾಗಿದೆ ನಿಮಗಾಗ್ಲಿ. ಸೊ ನಾರ್ಮಲ್ ಫೋರ್ಸ್ ಇಲ್ಲಿ ಟೆನ್ಸೈಲ್ ಸ್ಟ್ರೈನ್ ನ ಡಿಫೈನ್ ಮಾಡೋದಾದ್ರೆ ಇಟ್ ಇಸ್ ದ ರೇಷಿಯೋ ಆಫ್ ಇನ್ಕ್ರೀಸ್ ಇನ್ ಲೆಂತ್ ಟು ಇಟ್ಸ್ ಒರಿಜಿನಲ್ ಲೆಂತ್. ಟೆನ್ಸೈಲ್ ಸ್ಟ್ರೈನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಲೆಂತ್ ಅಂತ ನಾವು ಡಿಫೈನ್ ಮಾಡಬಹುದು ನೀವು. ಇನ್ಕ್ರೀಸ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಇಸ್ ಕಾಲ್ಡ್ ಎಸ್ ಟೆನ್ಸೈಲ್ ಸ್ಟ್ರೈನ್. ಸೊ ಅದೇ ರೀತಿ ಕಂಪ್ರೆಸಿವ್ ಸ್ಟ್ರೈನ್ ನೋಡೋಣ. ಕಂಪ್ರೆಸಿವ್ ಸ್ಟ್ರೈನ್ ನೋಡೋದಾದ್ರೆ ಇಟ್ ಇಸ್ ದ ರೇಷಿಯೋ ಆಫ್ ಡಿಕ್ರೀಸ್ ಇನ್ ಲೆಂತ್ to original length. Compressive ಇದ್ದಾಗ so compressive strain is equal to decrease in length divided by original length. ಇಲ್ಲಿ ನೋಡಬಹುದು ಇದು ಡಿಕ್ರೀಸ್ ಆಗಿರೋಂತ ಲೆಂತ್, ಸೊ ಇದು ಒರಿಜಿನಲ್ ಲೆಂತ್. ಒರಿಜಿನಲ್ ಲೆಂತ್ ಡಿವೈಡೆಡ್ ಬೈ ಸೊ ಡಿಕ್ರೀಸ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ನೆಕ್ಸ್ಟ್ ಶಿಯರ್ ಸ್ಟ್ರೈನ್ ನ ಅಬ್ಸರ್ವ್ ಮಾಡೋದಾದ್ರೆ ಸೊ ವಿ ಕ್ಯಾನ್ ಡಿಫೈನ್ ಶಿಯರ್ ಸ್ಟ್ರೈನ್ ಎಕ್ಸಾಕ್ಟ್ಲಿ longitudinal strain. It is the ratio of a deformation to the original dimensions. Ratio of the deformation to original dimension A is called as the longitudinal. ಸೊ ಬಾಡಿ ಇನಿಷಿಯಲಿ ಈ ಪ್ಲೇಸ್ ಅಲ್ಲಿ ಇದೆ, ಕ್ಲಿಯರ್ ಆಗಿ ಕಾಣಿಸ್ತಿದೆ ನೋಡಿ, ಇನಿಷಿಯಲ್ ಪೊಸಿಷನ್ ಆಫ್ ದಿ ಬಾಡಿ ಲೈಕ್ ದಿಸ್. ವೆನ್ ಟ್ಯಾಂಜೆನ್ಷಿಯಲ್ ಲೋಡ್ is acting on a body, the body tends to deform from ear to ear. Okay, so this is called as A, so represented by A. Next, another one, the deformation of the body, it will change as a tilted. So from initial position to like this. So this is called as B. So from A to B, so simply called as tan alpha is equal to A by B. So this is shear strain. Clear? Volumetric strain, last one.
The volumetric strain is deformed by a body ratio of the change in volume to the